ಅದು ನೂರಾರು ವರ್ಷಗಳ ಕಾಲ ಚಿನ್ನವನ್ನ ಬೆಳೆದ ಭೂಮಿ. ಇವತ್ತು ಭೂಮಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಿದೆ. ಆದರೆ ಆ ಬೆಲೆ ಬಾಳುವ ಭೂಮಿಗೆ ಹೇಳೋರು ಕೇಳೋರು ಇಲ್ಲ ಅಂದಾಗ ಭೂಗಳರ ಕಣ್ಣು ಸಲೀಸಾಗಿ ಬೀಳುತ್ತೆ. ಇದೀಗ ಅಂತಹ ಚಿನ್ನದ ನಾಡಿನ ಸಾವಿರಾರು ಎಕರೆ ಲೂಟಿಯಾಗಿ ಹೋಗ್ತಿದೆ. ಅದರಲ್ಲಿಯೂ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಿದೆ. ಅದು ಚಿನ್ನದ ನಾಡು. ನೂರಾರು ವರ್ಷಗಳ ಕಾಲ ಚಿನ್ನವನ್ನ ಬೆಳೆದ ಭೂಮಿ. ಅಂತಹ ಭೂಮಿಗೆ ಇವತ್ತು ಚಿನ್ನದ ಬೆಲೆಯೇ ಬಂದಿದೆ ಅಂದಮೇಲೆ ಕೇಳ್ಬೇಕೆ, ನೆಲ ನುಂಗೋರ ವಕ್ರದೃಷ್ಟಿಯೂ ಇದ್ರ ಮೇಲೆ ಬೀಳಲೇಬೇಕು. ಕೆಜಿಎಫ್ ಚಿನ್ನದ ಗಣಿ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದೆ. ಕೆಜಿಎಫ್ನಲ್ಲಿ 12,500 ಎಕರೆ ಭೂಮಿ ಇದೆ. ಆದ್ರೆ 15 ವರ್ಷಗಳ ಹಿಂದೆ ಅಂದ್ರೆ 2001ರಲ್ಲಿ ನಷ್ಟದ ನೆಪವೊಡ್ಡಿ ಕೇಂದ್ರ ಸರ್ಕಾರ ಚಿನ್ನದ ಗಣಿಗೆ ಬೀಗ ಹಾಕ್ತು. ನಂತರ ಚಿನ್ನದ ಗಣಿಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಚರಾಸ್ತಿಗಳೆಲ್ಲ ಕಳ್ಳರ ಪಾಲಾಗಿ ಹೋಯ್ತು. ಇದೀಗ ಉಳಿದುಕೊಂಡಿರೋ ಸ್ಥಿರಾಸ್ತಿ ಅಂದ್ರೆ ಚಿನ್ನದ ಗಣಿಗೆ ಸೇರಿದ ಭೂಮಿ ಮಾತ್ರ. ಈ ಭೂಮಿ ಮೇಲೆ 45 ಕೋಟಿ ರೂಪಾಯಿ ದಾಟಲಿದೆ ಅಂತ ಮೆಕಾನ್ ಸಂಸ್ಥೆ ವರದಿಯಲ್ಲಿ ಅಂದಾಜಿಸಿದೆ. ಇಂತಹ ದಿಕ್ಕಿಲ್ಲದ ಭೂಮಿಯಲ್ಲಿ ಸುಮಾರು 5,000 ಎಕರೆಷ್ಟು ಭೂಮಿಯನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಚಿನ್ನದ ಗಣಿಯ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಸುಮಾರು 2,000 ಎಕರೆ ಭೂಮಿ ಕಬಳಿಕೆ ಆಗಿದೆ ಅನ್ನೋದು ಚಿನ್ನದ ಗಣಿ ಕಾರ್ಮಿಕ ಸಂಘಟನೆ ಮುಖಂಡರ ಆರೋಪ. ನನ್ನ ಹತ್ರ ಇದೆ ದಾಖಲೆಗಳು. ಸುಮಾರು 2,000 ಎಕರೆ ಜಮೀನು ಕಾಣಿಯಾಗಿದೆ. ಇದು ಯಾರು ಅಂದ್ರೆ ನೋಡಿದ್ರೆ ವಿತೌಟ್ ಗವರ್ಮೆಂಟ್ ಅಪ್ರೂವಲ್ ರೆವಿನ್ಯೂ ಅಥಾರಿಟೀಸ್ ಫ್ರಮ್ ದ ಡಿಸ್ಟ್ರಿಕ್ಟ್ಸ್ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಇಂಟರ್ ಮಿನಿಸ್ಟರ್ ಗ್ರೂಪ್ನಲ್ಲಿ ಚರ್ಚೆ ಮಾಡಿ ಇದೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಆದೇಶ ಕೊಟ್ಟುನು ಈ ರಾಜ್ಯ ಸರ್ಕಾರ ಇಲ್ಲ ಈ ಡಿಸ್ಟ್ರಿಕ್ಟ್ ರೆವಿನ್ಯೂ ಅಥಾರಿಟೀಸ್ ಏನು ತಗೊಂಡಿಲ್ಲ. ಕೃಷ್ಣಾವರ, ಮೈಸೂರು ಮೇನ್ಸ್, ಚಾಂಪಿಯನ್ ರೀಫ್, ಮಾರಿಕುಪ್ಪಂ ಹಾಗೂ ಆಂಡರ್ಸನ್ ಪೇಟೆ ಪ್ರದೇಶಗಳಲ್ಲಿ ನೂರಾರು ಎಕರೆ ಭೂಮಿ ಒತ್ತುವರಿಯಾಗಿದೆ. ಚಿನ್ನದ ಗಣಿ ಹಾಗೂ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನ ರಾತ್ರೋರಾತ್ರಿ ಒತ್ತುವರಿ ಮಾಡಲಾಗ್ತಾ ಇದೆ ಅನ್ನೋ ಆತಂಕ ಸ್ಥಳೀಯರಲ್ಲಿದೆ. ಗಣಿ ನಿಂತ ಮೇಲೆ ಇಲ್ಲಿ ಜಿಂಕೆ, ಕೃಷ್ಣ ಮೃಗದಂತಹ ಪ್ರಾಣಿಗಳು ನೆಲೆಸಿದ್ವು. ಭೂ ಒತ್ತುವರಿಯಿಂದ ವನ್ಯಜೀವಿಗಳ ಅಸ್ತಿತ್ವಕ್ಕೂ ಕುತ್ತು ಬಂದಿದೆ. ಬೆಂಗಳೂರಿಂದ ರಿಯಲ್ ಎಸ್ಟೇಟ್ ಅವರು ಇವರು ಬಂದು ಅಕ್ರಮವಾಗಿ ಕಾಂಪೌಂಡ್ಗಳನ್ನೆಲ್ಲ ಹಾಕ್ಕೊಂಡು ಆಕ್ಯುಪೈ ಮಾಡೋದ್ರಿಂದ ಈ ಪ್ರಾಣಿಗಳಿಗೆ ಸ್ಥಳ ಇಲ್ಲದೆ ಆಗಿದೆ. ಈ ಪ್ರಾಣಿಗಳಿಗೆ ದಿಕ್ಕು ತೋರಿಸ್ದಂಗಾಗಿದೆ. ದಯವಿಟ್ಟು ಈ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಂದ್ರೆ ಈ ಸ್ಥಳಗಳನ್ನೆಲ್ಲ ಬಂದ್ಬಿಟ್ಟು ರಕ್ಷಣೆ ಮಾಡಬೇಕಾಗಿದೆ. ಚಿನ್ನದಂತಹ ಭೂಮಿಯನ್ನ ಕೆಲವರು ಕಬಳಿಸುತ್ತಿದ್ರು, ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾತ್ರ ಜಾಣಕುರುಡು ಪ್ರದರ್ಶನ ಮಾಡ್ತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಬೇಕಾದ ಜನಪ್ರತಿನಿಧಿಗಳು ಮೌನಕ್ಕೆ ಜಾರಿದ್ದಾರೆ. ಇನ್ನಾದ್ರೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಭೂಮಿಯನ್ನ ಸರ್ಕಾರ ಉಳಿಸಿಕೊಳ್ಳಲಿ. BTV ನ್ಯೂಸ್, ಕೋಲಾರ.